ಮಳೆಗಾಲ ಪ್ರಾರಂಭವಾಗುವ ಮೇ ಜೂನ್ ತಿಂಗಳು ಬಂದ್ರೆ ಹಲವು ಹಣ್ಣುಗಳ ಸೀಸನ್. ಅದರಲ್ಲೂ ಮಾವು, ಹಲಸು, ನೇರಳೆ ಹೀಗೆ ತರತರದ ಹಣ್ಣುಗಳನ್ನ ಸವಿಯುವ ಕಾಲ. ಅದರಲ್ಲೂ ವಿಶೇಷವಾಗಿ ಹಲಸಿನ ಹಣ್ಣಿನ ಸುವಾಸನೆಯನ್ನ ವಾಸನೆಯನ್ನ ಒಂದು ಕ್ಷಣ ಸವಿಯಬೇಕೆಂಬ ಹಂಬಲ. ಅಂತೆಯೇ ಹಲಸಿನ ಹಣ್ಣಿಗೆ ಪ್ರಸಿದ್ಧಿಯಾದ ಚಿಕ್ಕಮಗಳೂರಿನ ಸಕ್ರಾಯಪಟ್ಟಣದ ಹಲಸು. ಒಮ್ಮೆ ಸವಿದವರು ಮತ್ತೆ ಅದೇ ಹಲಸನ್ನ ಕೊಂಡೊಯ್ಯುತ್ತಾರೆ. ಅಷ್ಟು ಸವಿಯಾದ ರುಚಿಯಾದ ಹಲಸು. ಹೀಗೆ ಸಕ್ರಾಯಪಟ್ಟಣದ್ದು ಅದು. ಗ್ರಾಹಕರೇ ಹೇಳುವಂತೆ ಈ ಸಕ್ರಾಯಪಟ್ಟಣದ ಹಲಸು ತುಂಬಾ ಪ್ರಸಿದ್ಧಿ ಹೊಂದಿದ್ದು, ಪ್ರತಿ ವರ್ಷ ಈ ಸೀಸನ್ ನಲ್ಲಿ ಇಲ್ಲಿ ಬಂದು ಹಲಸಿನ ಹಣ್ಣನ್ನ ಕೊಂಡುಕೊಳ್ಳುತ್ತೇವೆ ಎಂಬುದು ಭದ್ರಾವತಿಯ ಗ್ರಾಹಕರೊಬ್ಬರು ಹೇಳಿದ್ರು. ಭದ್ರಾವತಿಯಿಂದ ಬಂದಿರೋದು ಹಲಸಿನ ಹಣ್ಣು ತಗೊಳ್ಳೋಕ್ಕೆ. ಸಕ್ರಾಯಪಟ್ಟಣ ಹಲಸಿನ ಹಣ್ಣು ಅಂದರೆ ಭಾಳ ಇಷ್ಟ, ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಇದು ಸೀಸನಲ್ಲಿ ಬರುತ್ತೆ, ಅದಕ್ಕೋಸ್ಕರ ನಾನು ಭದ್ರಾವತಿಯಿಂದ ಬಂದಿದ್ದೀನಿ ತೊಗೊಳಕ್ಕೆ. 32 kg ತೊಗೊಂಡೆ. ಯಾರಾದ್ರೂ ಬೇಕಂದರೆ ಈ ಹಲಸಿನ ಹಣ್ಣು ಟೇಸ್ಟು ಬೇರೆ ಕಡೆ ಸಿಗೋಲ್ಲ. ಸಕ್ರಾಯಪಟ್ಟಣ ಹಲಸಿನ ಹಣ್ಣು ಇದೆಯಲ್ಲ, ಭಾಳ ಟೇಸ್ಟ್ ಬರುತ್ತೆ. ಅದು ಸೀಸನಲ್ಲೇ ಬರೋದು. ಈಗ ಸೀಸನ್ ಸ್ಟಾರ್ಟ್ ಆಗಿದೆ. ಯಾರು ಬೇಕು ಹಲಸಿನ ಹಣ್ಣು ಅವ್ರಿಗೆ ಬಂದು ತೊಗೊಳ್ಬೋದು. ಸಕ್ರಾಯಪಟ್ಟಣ ರುಚಿ ಎಲ್ಲ ಚೆನ್ನಾಗಿ, ರುಚಿ ಭಾಳ ಟೇಸ್ಟ್ ಆಗಿರುತ್ತೆ ಬೇರೆ ಕಡೆಯಿಂದ. ಹಲಸಿನ ಹಣ್ಣು ತೊಗೊಳಕ್ಕೆ ಭದ್ರಾವತಿ? ಹೌದು, ಭದ್ರಾವತಿಯಿಂದ ಅದಕ್ಕೋಸ್ಕರನೇ ಬಂದಿದ್ದೀನಿ. ಸೀಸನಲ್ಲಿ ಬರ್ತಾ ಇರ್ತೀರಾ? ಸೀಸನಿಗೆ ಬಂದು ಇಲ್ಲಿಂದ ತೊಗೊಂಡೋಗ್ತೀನಿ. ನಿಮ್ಮ ಹೆಸರು ಸರ್? ಇಮ್ರಾನ್ ಅಂತ. ಅದೇ ರೀತಿ ಹಲಸಿನ ಹಣ್ಣು ವ್ಯಾಪಾರ ಮಾಡುವ ಗ್ರಾಮಸ್ಥರು ಹೇಳುವಂತೆ ಇಲ್ಲಿ ಹಲಸಿನ ಹಣ್ಣಿಗೆ ತುಂಬಾ ಬೇಡಿಕೆ ಇದೆ. ಹಾಗೂ ಆಂಧ್ರ ಪ್ರದೇಶದಂತಹ ಹೊರ ರಾಜ್ಯಕ್ಕೆ ಸಕ್ರಾಯಪಟ್ಟಣದ ಹಲಸನ್ನ ಕಳುಹಿಸಿಕೊಡಲಾಗುತ್ತದೆ ಎಂಬುದು ವ್ಯಾಪಾರಸ್ಥರ ಮಾತು. ಇಲ್ಲಿ ಸಕ್ರಾಯಪಟ್ಟಣ ಅಂದರೆ ತುಂಬ ವಿಶೇಷನೇ. ಹಲಸಿನಕಾಯಿ ಅಂದ್ರೇ ಫೇಮಸ್ಸು. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಿದೆ. ಕಸ್ಟಮರ್ಸ್ ಎಲ್ಲ ಏನು ಹೇಳ್ತಾರೆ? ಕಸ್ಟಮರ್ ಚೆನ್ನಾಗಿದೆ ಅಂತ ಹುಡ್ಕೊಂಡು ಬರ್ತಾರೆ ಸರ್. ಹೊರಗಡೆಯಿಂದ ಬೆಂಗಳೂರು, ಮಂಗಳೂರಿಂದ ಎಲ್ಲ ಬರ್ತಾರೆ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಆಂಧ್ರದಿಂದಲೂ ಬರ್ತಾರೆ. ಬೆಂಗಳೂರು, ಆಂಧ್ರ, ಮಂಗಳೂರಿಂದ ಬಲ್ಕಾಗಿ ಜಾಸ್ತಿ ತಗೊಂಡೋಗ್ತಾರೆ. ಹಾಗೆಯೇ ಅಮೆರಿಕದಲ್ಲಿರುವ ನಮ್ಮ ಕನ್ನಡಿಗರು ಈ ಹಲಸಿನ ಹಣ್ಣನ್ನ ಒಯ್ಯುತ್ತಾರೆ. ಹಾಗೂ ಮುಂಬೈ, ಅಹಮದಾಬಾದ್ನ ಗ್ರಾಹಕರು ಈ ಹಲಸಿನ ಹಣ್ಣಿಗೆ ಮಾರು ಹೋಗಿದ್ದಾರೆ. ಸಕ್ರಾಯಪಟ್ಟಣದಲ್ಲಿ ಜಾಸ್ತಿ ಓಡ್ತಿರೋದೇ ಚಂದ್ರಹಲಸು ಅಂತ. ನಮ್ಮದು ಯಾವ್ಯಾವ ಕಡೆ ಅಂದರೆ ಆಲ್ಮೋಸ್ಟ್ ಅಮೇರಿಕಕ್ಕೂ ತೊಗೊಂಡೋಗಿದ್ದಾರೆ. ಚಿಕ್ಕಮಂಗ್ಳೂರವರೊಬ್ಬರು ಬಂದು ಅಮೇರಿಕದವರು ಸಕ್ರಾಯಪಟ್ಟಣದ ಹಣ್ಣು ತಿನ್ನಲೇಬೇಕು ಅಂತ ಅಮೇರಿಕ ತೊಗೊಂಡೋಗಿದ್ದಾರೆ. ಮತ್ತು ಇದು ಅಹಮದಾಬಾದ್, ಅಲ್ಲಿಗೆ ತೊಗೊಂಡೋಗಿದ್ದಾರೆ. ಮುಸ್ಲಿಮ್ಸ್ ಅವರೆಲ್ಲ ಜಾಸ್ತಿ ಅಲ್ಲಿಗೆ ತೊಗೊಂಡೋಗ್ತಾರೆ. ನಮ್ಮಲ್ಲಿ ಡೈಲಿ ಏನಿಲ್ಲ ಅಂದರೂ 60ರಿಂದ 70 ಹಣ್ಣು ಹೋಗುತ್ತೆ. ಇಲ್ಲಿ ಹಲಸಿನ ಹಲವಾರು ತಳಿಗಳಿದ್ದು, ವಿಶೇಷವಾಗಿ ಬಕ್ಕೆ, ಬೀಳುವ, ರುದ್ರಾಕ್ಷ, ಚಂದ್ರಹಲಸು ಎಂಬ ತಳಿಯ ಹಣ್ಣುಗಳನ್ನ ಇಲ್ಲಿ ಪ್ರಖ್ಯಾತಿ ಹೊಂದಿದೆ ಎಂಬುದು ವ್ಯಾಪಾರಿಯ ಮಾತು. ಇಲ್ಲಿ ಚಂದ್ರಹಲಸು, ಬಕ್ಕೆ, ರುದ್ರಾಕ್ಷ ಹಣ್ಣು ಇವೆಲ್ಲ ಸಿಗುತ್ತೆ. ಯಾವ ಚೆನ್ನಾಗಿ ಸೇಲ್ ಆಗ್ತದೆ? ಸೇಲ್ ಆಗ್ತದೆ ಅಂದರೆ ಮಾಮೂಲಿ ಚಂದ್ರಹಳ ಇದು ಆಗುತ್ತೆ, ಮತ್ತು ರುದ್ರಾಕ್ಷ ಹಣ್ಣು ಮತ್ತು ಹಳದಿ ಇದಕ್ಕೆ ಬಕ್ಕೆ ಎಲ್ಲ ಸೇಲ್ ಆಗುತ್ತೆ. ಫೇಮಸ್ ಸಕ್ರಾಯಪಟ್ಟಣದ ಹಲಸಿನ ಭಾರಿ ಫೇಮಸ್ ಮಾತ್ರ. ಎಷ್ಟು ವರ್ಷದಿಂದ ವ್ಯಾಪಾರ? ನಾವೊಂದು ಆಯ್ತು, ತುಂಬ ವರ್ಷ ಆಯಿತು, 20 ವರ್ಷ ಮೇಲೆ ಆಯಿತು. ನಡೀತಾ ಇದೆ. ಇದು ನಮ್ಮ ಸಕ್ರಾಯಪಟ್ಟಣದ ಹಲಸಿನ ವಿಶೇಷ. ಈ ಸಕ್ರಾಯಪಟ್ಟಣದ ಹಲಸನ್ನ ನೀವು ಒಮ್ಮೆ ಸವಿಯಬೇಕೇ? ಹಾಗಾದ್ರೆ ಚಿಕ್ಕಮಗಳೂರು ಕಡೂರು ಮಾರ್ಗ ಮಧ್ಯೆ ಸಕ್ರಾಯಪಟ್ಟಣದಲ್ಲಿ ಈ ಹಲಸು ರಸ್ತೆ ಬದಿಯಲ್ಲಿಯೇ ಕಾಣಸಿಗುತ್ತದೆ. ನೀವು ಹಲಸಿನ ಹಣ್ಣು ಸವಿಯಿರಿ, ನಿಮ್ಮವರಿಗೆ ಕೊಂಡೊಯ್ಯಿರಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.